ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡಿಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡಿಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡಿಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡಿಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡಿಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡಿಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡಿಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡಿಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡಿಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ
ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡೀಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡೀಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡೀಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡೀಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡೀಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡೀಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡೀಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು. ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗಡೀಪಾರು ವಿಚಾರದಲ್ಲಿ ತಿಮರೋಡಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 8ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. 8ನೇ ತಾರೀಕಿನವರೆಗೂ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಗಡೀಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಈಗ 8ನೇ ತಾರೀಕಿನವರೆಗೂ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ವಿಚಾರಣೆಯನ್ನ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದೆ. ಆ 8ನೇ ತಾರೀಕಿನವರೆಗೂ ಇವರಿಗೆ ಗಡೀಪಾರು ಆದೇಶ ಅನ್ವಯಿಸೋದಿಲ್ಲ. ಯಾವುದೇ ರೀತಿಯ ಬಲವಂತದ ಕ್ರಮ ತಗೊಳ್ಳುವಂತಿಲ್ಲ. ಸೊ ತಾತ್ಕಾಲಿಕ ರಿಲೀಫ್ ಇದು.